ಬೆಲೆ ಎಷ್ಟು ಅಂತ ನೋಡಬೇಕು. ಅಷ್ಟೇನಾ ಬಿಡಲೆ, ಅವಮಾನ ಏನಿಲ್ಲ ಕಣಲೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಪದ್ಮಿನಿ ದೀಪ ಕ್ಲಾಕ್ಸ್. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೆ. ನಾನು ಟಿಫನ್ಗೆ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಅತ್ತೆ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು. ಸೊ ಅವರು ಪೂಜೆಗೆ ರೆಡಿ ಆಗೋಷ್ಟರೊಳಗೆ ಕಡುಬು ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೆ. ಇದು ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆ ಪೂಜೆಗೆ ನಾವು ಕಡುಬೆ ಮಾಡೋದು, ಎಲ್ಲ ಕಾಳು ಮಿಕ್ಸ್ ಹಾಕಿ ಮಾಡೋದು. ಇದ್ರದ್ದು ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಇದು ಚೆಕ್ ಮಾಡ್ಬೋದು. ಮತ್ತು ಪೂಜೆ ಎಲ್ಲ ಮುಗಿಸಿ ನಾವು ಪಾದ ಪೂಜೆ ಮಾಡೋಕ್ಕೆ ರೆಡಿ ಆದ್ವಿ. ವಂಶಿಕೆ ತೆಗೆದುಬಿಡೋಣ ಚೆನ್ನಾಗಿ. ಇವಾಗ ಸರಿಗಿದ್ದಿದ್ರೆ ಅವನೇ ತೆಗೆದುಬಿಡೋಣ ಎಲ್ಲ. ಖ್ಯಾತ ಭೀಮನ ಅಮಾವಾಸ್ಯೆ ತಜ್ಞೆ ಗಂಡನ ಪಾದವನ್ನು ತೊಳಿತಾ ಇದ್ದಾರೆ. ಪಾದಗಳಿಗೆ ನಮಸ್ಕಾರ. ವರ್ಷಕ್ಕೊಮ್ಮೆ ಪಾದಗಳಿಗೆ ವಿಶ್ರಾಂತಿ. ನಾನು ಹೋದ ವರ್ಷ ಸ್ಕೂಲ್ ಇತ್ತಲ್ಲ ವಂಶಕ್ಕೆ, ಪಾದ ಪೂಜೆ ಹೆಂಗ್ ಮಾಡ್ತಾರೆ ತೋರ್ಸಿ ಹೇಳ್ಬಿಟ್ಟು ಅವ್ರು ಪಾದ ಪೂಜೆ ಮಾಡೋ ತನಕ ನೋಡ್ಕೊಂಡು ಹೋದ. ನಮ್ದು ಆಗೋಗಿತ್ತಲ್ಲ, ಸೋಮವಾರ ನಾವು ಬಿದ್ದಿ ತೋರಿಸಲ್ಲ. ಎಲ್ಲ ಪೂಜೆ ಆದ್ಮೇಲೆ ಇದರ ನಿಖರವಾದ ಬೆಲೆ ಎಷ್ಟು ಅಂತ ನೋಡಬೇಕು. ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರ. ಎಡಗೈಲಿ ಹಚ್ತಾವೆ ಅನ್ಕೋಬೇಡಿ, ಅವ್ರು ದೇವ್ರಿಗೂ ಎಳ್ದಾಕೈನಲ್ಲೇ ಕಡ್ಡಿ ಹಚ್ಚಿದ ಗಂದು ಕಡ್ಡಿ ಹತ್ತದ ಹಚ್ಚೋದು. ಯಾಕೆ ಹೂವು ಕೂರೋದಿಲ್ಲ ಅಂತ ಐತಲ್ಲ, ಗುಲಾಬಿ ಇದ್ರೆ ನೀನು ಹಚ್ಬಿಡ್ತೀಯಾ? ಹೊಟ್ಟೆನೋ ಹಸಿತಾ ಇರೋದು. ನೋಟ್ಸು ಫೋನ್ ಮಾಡಿ ಕೇಳ್ತೀನಿ, ನೋಟ್ಸ್ ಸೆಂಡ್ ಮಾಡಿ ಅಂತ. ಅಲ್ಲಿ ನೋಡು, ಪೂಜೆ ಮಾಡಿ ಜ್ವರ ಆಯ್ತು, ಚಳಿ ಆಗ್ತಿದ್ಯಾ? ಹೊಟ್ಟೆ ಗುರು ಅಂತ ಅನ್ಸುತ್ತೆ. ಏನಂತ ಹೇಳ್ಕೊಡ್ತಾ ಇರೋದು? ರಾಖಿ ಕಟ್ತವ್ರೆ. ಆಕ್ಚುಲಿ ಕಟ್ತಾ ಇದ್ದಿದ್ದಂತೆ, ಏನ ಸೈನಿಕಂಗೆ ಸೇಫ್ ಆಗಿ ಬರ್ಲಿ ಅಂತ. 1991 ಇಸ್ವಿಲಿ ಹುಟ್ಟಿರುವಂಥ ವ್ಯಕ್ತಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ರಾಖಿ ಕಟ್ಟೋದ ಗಂಡನಿಗೆ ಅಂತ. ನನಗೆ ದೃಷ್ಟಿ ಆಗ್ಬಾರ್ದಂತನಾ?
ಇಲ್ಲ ನಿಮ್ಮ ಕಾಲಿಗೆ ಖಾಲಿ ಮಾಡಲ್ಲ, ಫುಲ್ ಮಾಡ್ತಾರೆ ನೋಡಿ. ಆಯ್ತು, ಇಷ್ಟು ವರ್ಷ ಆಯ್ತು ಒಂದು ಹಾಡು ಹೇಳಿ. ಫೋಟೋಸ್ ತೆಗ್ದಿದ್ದೀನಪ್ಪ, ಅಲ್ಲೇ ಸ್ಕ್ರೀನ್ಶಾಟ್ ತೆಗಿಬೋದಂತೆ. ತಗೋಬೋದಮ್ಮ ನನಗೆ? ಇದನ್ನು ಚೆಲ್ಬಿಡ್ತೀನಿ ಆಮೇಲೆ ಅವನಿಗೆ. ಡಿಸ್ಪ್ಲೇ ತರಕ್ಕಿಲ್ವಾ? ಇದು ಕೈ ಕೈ ಕಟ್ಕೊ. ಆರತಿ ಮಾಡ್ಬಿಟ್ಟು ಆಮೇಲೆ ತೋರಿಸಿ. ಅವೆಲ್ಲ ಏನಿಲ್ಲ. ಹಾಂ, ಆಯ್ತಾ? ಅಷ್ಟೇನಾ? ಬಿಡಲೆ, ಅವಮಾನ ಏನಿಲ್ಲ ಕಣಲೆ. 9 ವರ್ಷ, ನಮ್ಮ 35 ವರ್ಷ, ಏನೇಲೆ? ಹಾಲು ಜಾಗಿಗೆ ಬೀಳ್ತಾರೆ. ಕೂತ್ಕೋ ಅಲ್ಲೇ, ಒಂದು ನಿಮಿಷ ಕೂತ್ಕೋ. ಸೊ ಪೂಜೆ ಮುಗಿಸಿ ಆಮೇಲೆ ಟಿಫನ್ ಮಾಡಿದ್ವಿ. ಟಿಫನ್ ಆದಮೇಲೆ ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಸೊ ಭೀಮನ ಅಮಾವಾಸ್ಯೆ ಆದ್ದರಿಂದ ಶಾವಿಗೆ ಪಾಯಸ ಮಾಡೋಣ ಅಂತ ಅತ್ತೆ ಮಾಡ್ತಾಯಿದ್ರು. ಸೊ ಶಾವಿಗೆ ಪಾಯಸಕ್ಕೆ ಸೀಮೆ ಅಕ್ಕಿನೂ ಹಾಕ್ತಾಯಿದ್ದೀವಿ. ಸೀಮೆ ಅಕ್ಕಿನ ಫಸ್ಟು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸ್ಬೇಕು. ಅದು ನೆನೆಸೋದ್ರಿಂದ ಫುಲ್ಲು ಸಾಫ್ಟ್ ಆಗುತ್ತೆ. ಇದಾದಮೇಲೆ ಹಾಲನ್ನು ಒಂದು ಕಡೆ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಶಾವಿಗೆನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಏನು ಹಾಲನ್ನು ಕಾಯಿಸ್ತಾ ಇದ್ದೀವಿ ಆ ಹಾಲಿಗೆ ಒಳಗಡೆ ಹಾಕೋಬೇಕು. ನಂತರ ನಾವು ಸೀಮೆ ಅಕ್ಕಿನ ನೆನೆಸಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ಸಕ್ಕರೆನ ಹಾಕೋಬೇಕು. ನಂತರ ಸ್ವಲ್ಪ ಬಾದಾಮಿ ಪೌಡರ್ನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಲು ಖೀರು. ಸೊ ಅದಕ್ಕೋಸ್ಕರ ನಾವು ಬಾದಾಮಿ ಪೌಡರನ್ನು ಹಾಕ್ಕೊಂಡ್ವಿ. ಅದು ಹಾಕಿ ಒಂದು 10 ನಿಮಿಷ ಬೇಯಿಸ್ಬಿಟ್ರೆ
ಹಾಲು ಖೀರು ರೆಡಿ ಆಗುತ್ತೆ. ಸೊ ಇದಕ್ಕೊಂಚೂರು ಏಲಕ್ಕಿ ಹಾಕಿದ್ರೆ ಹಾಲು ಖೀರು ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಖೀರು. ನಂತರ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ. ಇದಕ್ಕೆ ಇವತ್ತು ನಾವು ಬೇಳೆ ಸಾಂಬಾರು ಮಾಡಿದ್ದು, ಹಾಗೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಪಲ್ಯ ಮಾಡ್ಕೊತಾ ಇದ್ವಿ. ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆನ ನೆನೆಸ್ಕೊಂಡಿರ್ತೀವಿ. ಆ ಕಡಲೆಬೇಳೆಗೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದ ನಂತರ ನಾವು ಮಿಕ್ಸ್ ತರಕಾರಿನ ಹೆಚ್ಕೊಂಡಿದ್ದೀವಿ. ಆ ಫುಲ್ಲು ಮಿಕ್ಸ್ ತರಕಾರಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಬೇಯ್ತಾ ಇದ್ದಂಗೆ ಬೇಯ್ತಾ ಇರೋ ಹಾಗೆ ಕಟ್ ಮಾಡಿರೋ ಬದನೆಕಾಯನ್ನು ಹಾಕೋಬೇಕು. ಯಾಕೆಂದರೆ ಫಸ್ಟೇ ಹಾಕೋಬಿಟ್ರೆ ಅದು ತುಂಬ ಬೆಂದೋಗುತ್ತೆ. ಅದಕ್ಕೋಸ್ಕರ ಇನ್ನೇನು ಕುಕ್ಕರ್ ಮುಚ್ಚುತ್ತಾ ಇರೋ ಹಾಗೆ ಅದನ್ನು ಹಾಕೋಬೇಕು. ಆಗ ಕರೆಕ್ಟಾಗಿ ಬೆಂದಿರುತ್ತೆ. ಅದಾದಮೇಲೆ ಸ್ವಲ್ಪ ಕಾಯಿ ಕಡಲೆನ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬಿರೋ ಮಸಾಲೆನ ತೆಗೆದು ಪಲ್ಯ ಒಳಗಡೆ ಹಾಕಿದ್ರೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ವಿಷಲ್ ಹೊಡೆಯೋಕ್ಕಿಂತ ಮುಂಚೆನೂ ಆಫ್ ಮಾಡಿದ್ರೆ ಪಲ್ಯ ಬೆಂದಿರುತ್ತೆ. ಇಲ್ಲದವರೆ ಬೇಕು ಅಂದರೆ ಒಂದು ವಿಷಲ್ ಹೊಡ್ಸ್ಕೋಬೋದು. ಸೊ ಮಧ್ಯಾಹ್ನದ ಊಟ ಮುಗಿಸಿ ನಾವು ಹಾಲು ಖೀರು ಮಾಡಿರೋದನ್ನ ಎಲ್ಲರೂ ತಿಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಹೋದ್ವಿ. ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ರೆಸ್ಟ್ಗಿಂತ ಹೆಚ್ಚಾಗಿ ನಮ್ಮ ವಂಶಕ್ಕೆ ರೆಸ್ಟ್ ಬೇಕಿತ್ತು. ಅವನಿಗೆ ಫೀವರ್ ಆಗಿದೆ ಮತ್ತು ಕೋಲ್ಡ್ ಆಗಿದೆ. ಸೊ ಅವನು ಆ್ಯಕ್ಟಿವ್ ಆಗೇ ಇಲ್ಲ. ಯಾವಾಗಲೂ ಸಪ್ಪೆ ಮುಖ ಹೊತ್ಕೊಂಡು ಹಾಗೆ ಮಲಗಿರ್ತಾನೆ. ಇನ್ನೂ ಹುಷಾರಾಗಿಲ್ಲ. ಅವನು ಆ ಥರ ಇದ್ದಾಗ ಹಬ್ಬನೂ ಅಷ್ಟು ನಾವು ತುಂಬ ಜೋರಾಗಿ ಏನು ಮಾಡಿಲ್ಲ. ಹಾಗೆ ಈ ಭೀಮನ ಅಮಾವಾಸ್ಯೆಯಲ್ಲಿ ನಾವು ವ್ರತ ಮಾಡ್ತಾಯಿದ್ವಿ. ದೀಪ ಕೂರಿಸಿ ಅದಕ್ಕೆ ಪೂಜೆ ಮಾಡಿ ವ್ರತ ಮಾಡ್ತಿದ್ವಿ. ಸೊ ಈ ವರ್ಷ ಮಾಡೋ ಹಾಗಿಲ್ಲ. ಯಾವ ಹಬ್ಬನೂ ಅಂದರೆ ಗಣಪತಿ ಗೌರಿ ಎಲ್ಲ ಕೂರಿಸಿ ದೇವ್ರನ್ನ ಕೂರಿಸಿ ಮಾಡೋ ಹಾಗಿಲ್ಲ. ಅದಕ್ಕೆ ಹಾಗೆ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಅವನು ಏನೂ ತಿನ್ನೋಂಗಿಲ್ಲ. ಅದಕ್ಕೋಸ್ಕರ ಏನೂ ಅಡುಗೆ ಸ್ಪೆಷಲ್ ಏನೂ ಮಾಡಲಿಲ್ಲ. ಬರೀ ಒಂದು ಖೀರ್ ಮಾಡಿಬಿಟ್ಟು ಅನ್ನ ಸಾಂಬಾರು ಪಲ್ಯ ಮಾಡ್ಕೊಂಡ್ವಿ. ಅವನು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿದ್ರೆ ನಮಗೂ ಖುಷಿನೇ. ಅವನು ಸಪ್ಪಗೆ ಇದ್ದಾನಲ್ವ, ಅದಕ್ಕೋಸ್ಕರ ಬೇಜಾರಾಗ್ತಿತ್ತು. ಇಲ್ಲದೆ ಹೋಗಿದ್ರೆ ಇವತ್ತೆಲ್ಲ ಹೊರಗಡೆ ಹೋಗ್ಬೋದಿತ್ತು. ಅವನಿಗೆ ಹೊರಗಡೆ ಸ್ವಲ್ಪ ರೌಂಡ್ ಓಡಿಸ್ಬೇಕಾಗಿತ್ತು, ಆಗಲಿಲ್ಲ. ಸೊ ಎಲ್ಲರಿಗೂ ಮತ್ತೊಮ್ಮೆ ಭೀಮನ ಅಮಾವಾಸ್ಯೆ ಶುಭಾಶಯಗಳನ್ನ ತಿಳಿಸ್ತಾ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಗುಡ್ ನೈಟ್.